ಎಲ್ಲರಿಗೂ ನಮಸ್ಕಾರ. 14, 20, 30 ವರ್ಷ ಆದ್ರೂ 14 ವರ್ಷದಲ್ಲಿ ಸಿಟ್ಟು ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾಯಿದ್ರು, 30 ವರ್ಷದಲ್ಲೂ ಇನ್ನೂ ಸಿಟ್ಟು ಬರ್ತಾಯಿದೆ, ಇನ್ನೂ ರಿಯಾಕ್ಟ್ ಮಾಡ್ತೀರಾ. ಜನ ಬೇರೆ, ಬಟ್ ರಿಯಾಕ್ಷನ್ ಅದೇ ಥರನೇ ಇದು ಮಾಡ್ತೀರಾ. ಅಂದರೆ 10-15 ವರ್ಷ ಆದರೂ ನಿಮಗೆ ಒಂದು ಆ್ಯಂಗರ್ ಮ್ಯಾನೇಜ್ ಮಾಡೋದು ಕಲ್ತಿಲ್ಲ ಅಂದರೆ ಬರೀ ಒಂದು ಎಮೋಷನ್ನು. ಇನ್ನು ಬೇರೆ ಏನಂತೀರ, ಅಸೂಯೆ ಪಡೋದು, ಇನ್ನೊಬ್ಬರ ಸಕ್ಸಸ್ ನೋಡಿ ಅವ್ರ ಮೇಲೆ ಅಸೂಯೆ ಪಡೋದು, ಅದೆಲ್ಲ 30 ಅಲ್ಲ 40, 50 ವರ್ಷ ಆದರೂ ಇನ್ನೂ ಏನಂತೀರ, ಒಂದೇ ಥರ ಪ್ಯಾಟ್ರನಲ್ಲಿ 20-30 ವರ್ಷ ಅದು ಹೇಗಿರೋಕ್ಕಾಗತ್ತೆ. ಅಂದರೆ ಎಲ್ಲೂ ಮಧ್ಯದಲ್ಲಿ ನಿಂತು ತಿರುಗಿ ನೋಡಿ ಏನು ಬದಲಾವಣೆ, 3 ಹಂತ ಬರುತ್ತೆ. ಒಂದು, ಯಾವಾಗಲೂ ಹೊರಗಡೆ ಪರಿಸ್ಥಿತಿಗಳು ಸರಿ ಇಲ್ಲ ಅಂತ ಆ ಥರ ಯೋಚನೆ ಬರುತ್ತೆ. ಆಮೇಲೆ ನಾನು ಯೋಚನೆ ಮಾಡೋ ಇದು ಸರಿ ಇಲ್ಲ ಅಂತ ನಮ್ಮ ಒಂದು ಇದ್ರ ಮೇಲೆ ಅನಿಸುತ್ತೆ. ಬದಲಾಗ್ತಾ ಹೊರಗಡೆ ಪರಿಸ್ಥಿತಿಗಳು ಬದಲಾಗಲ್ಲ ಅಂತ ಗೊತ್ತಾದ ಮೇಲೆ ನಮ್ಮ ರಿಯಾಕ್ಷನ್ನಾರು ನಾವು ಚೇಂಜ್ ಮಾಡ್ಕೊಬೇಕಲ್ವಾ. ಅದಕ್ಕೆ ಹೊಸ ಜಾಗಗಳಿಗೆ ಹೋಗೋದು, ಹೊಸ ಹವ್ಯಾಸಗಳನ್ನು ಅಭ್ಯಾಸ ಮಾಡ್ಕೊಳ್ಳೋದು, ಏನಾರೊಂದು ಹೊಸ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಅದಕ್ಕೆ ಹೇಳೋದು. ಏನಂತೀರ, ಅದೇ ಥರ ಯೋಚನೆ ಮಾಡೋ ಜನಗಳೇ ಮತ್ತೆ ನಮ್ಮ ಇದರಲ್ಲಿ ಜೀವನದಲ್ಲಿ ಬರ್ತಾ ಇದ್ದಾರೆ. ಅಂದರೆ ನಾವೇನೋ ಬದಲಾಗಿಲ್ಲ, ಏನೋ ಕಲ್ತಿಲ್ಲ ಅಂತ ಅರ್ಥ ಇಲ್ಲ. ನಾವು ಕಲ್ತ್ರೆ ಯಾರು ನಮ್ಮ ಏನಂತೀರ ಗೋಲಲ್ಲ, ಯಾರು ನಮ್ಮ ಗುರಿ, ನಾವೊಂದು ಗುರಿ ಇಟ್ಕೊಂಡು ಆ ಕಡೆ ಹೋಗ್ತಾ ಇರ್ತೀವಿ. ಯಾರು ಜೊತೆಗೆ ಕೊನೆ ತನಕ ಯಾರೂ ಬರಲ್ಲ, ಬಟ್ ನಮ್ಮನ್ನು ಗುರಿ ಬೇರೆ ಕಡೆ, ಅಂದರೆ ವಿರುದ್ಧ ದಿಕ್ಕಲ್ಲಿ ಕರ್ಕೊಂಡೋಗೋರ ಜೊತೆ ನಾವು ಹೋದರೆ ಗುರಿ ಮುಟ್ಟಕ್ಕೆ ಆಗಲ್ಲ. ಈಗ ನಮ್ಮ ಗುರಿ ಗೋಲ್ ಸೆಟ್ಟಿಂಗ್ ಅಂತಾರೆ. ಗೋಲ್ ಸೆಟ್ಟಿಂಗ್ ಕಂಪ್ನಿ ಅಪ್ರೈಸಲ್ ಟೈಮಲ್ಲೆಲ್ಲ ಗೊತ್ತಿರುತ್ತೆ. ಮಾರ್ಚಲ್ಲಿ ಅಂದರೆ
ಗೋಲ್ ಸೆಟ್ಟಿಂಗ್ ನಾವೇ ಮಾಡ್ತೀವಿ. ಆಮೇಲೆ ಮತ್ತೆ ಅದನ್ನು ಮ್ಯಾನೇಜರು ಮತ್ತು ಅದಕ್ಕೊಂದಷ್ಟು ಆ್ಯಡ್ ಮಾಡ್ತಾರೆ ಜಾಸ್ತಿ ಪಾಯಿಂಟ್ಸು. ಆಮೇಲೆ ಅದರಲ್ಲಿ ಏನು ಹೇಳಿದ್ವಿ, ಎಷ್ಟು ಅಚೀವ್ ಮಾಡಿದ್ದೀವಿ ಎಲ್ಲ ನೋಡಿ ಅದರ ಮೇಲೆ ಅಪ್ರೈಸಲ್ಲು ಎಲ್ಲ ಆಗುತ್ತೆ. ಸೊ ಗೋಲ್ ಸೆಟ್ಟಿಂಗಲ್ಲಿ ಅಂದರೆ ಕಂಪ್ನಿದು ಏನು ಗೋಲ್ ಇರುತ್ತೆ ಅದು ಮ್ಯಾನೇಜರ್ ಗೋಲ್ ಆಗಿರುತ್ತೆ. ಮ್ಯಾನೇಜರ್ ಗೋಲ್ ಏನಿರುತ್ತೆ ಅದು ನಮ್ಮ ಗೋಲ್ ಆಗಿರುತ್ತೆ. ಸೊ ಅಲ್ಲಿ ನಮ್ಮದೇ ಅಂತ ಸಪ್ರೇಟು, ನಾನು ಈ ಕಂಪ್ನಿ ಏನು ಗೋಲ್ ಇದೆ ನಾನು ಬೇಡ, ನನ್ನದೇ ಗೋಲ್ ತುಂಬ್ತೀನಿ ಅಂದರೆ ಆಗಲ್ಲ. ಆದರೆ ಜೀವನದಲ್ಲಿ ನಮ್ಮ ಗೋಲ್ ಏನು ಅಂತ ನಾವೇ ಸೆಟ್ ಮಾಡ್ಕೊಬೋದು. ಯಾವ ಮ್ಯಾನೇಜರ್ಗೆ ಯಾರಿಗೆ ಏನು ಕೇಳಬೇಕು ಅಂತಿಲ್ಲ. ನಮ್ಮ ಮನಸ್ಸಿನ ಈಗ ಮನಸ್ಸು ಅಶಾಂತವಾಗಿದೆ ಅಂದರೆ ನನ್ನ ಗೋಲು ಮನಃಶಾಂತಿ ಪಡೆಯೋದೇ ನನ್ನ ಗೋಲು. ಆ ಥರ ಗೋಲ್ ಸೆಟ್ಟಿಂಗ್ ಅಂದರೆ ಮೈಂಡಲ್ಲಿ ಆ ಥರ. ಸೊ ಅಶಾಂತ ಮನಸ್ಸಿಂದ ಶಾಂತವಾದ ಮನಸ್ಸಿನ ಕಡೆ, ಅದಕ್ಕೆ ರಿಯಾಕ್ಟೇ ಮಾಡಬಾರ್ದು. ಇಲ್ಲ ರಿಯಾಕ್ಟ್ ಮಾಡಿದ್ರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಬೇಕು. ನೆಗೆಟಿವ್ನ ಕಂಪ್ಲೀಟ್ ನಿಮ್ಮ ಬುದ್ಧಿ ಮತ್ತು ವಿವೇಕ ಉಪಯೋಗಿಸಿ ಆದಷ್ಟು ನೆಗೆಟಿವ್ನ ಸೈಡಿಗೆ ತಳ್ಳಬೇಕು. ಏನಂತೀರಾ? ಹಿಂದಿನ ವೀಡಿಯೋಗಳಲ್ಲೆಲ್ಲ ಆ್ಯಂಗರ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಹೇಳಿದ್ದೆ. ನಮ್ಮ ನೆಗೆಟಿವ್ನ ಒಂದು ಹಂತದ ಮಟ್ಟಿಗೆ ಏನಂತೀರ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒತ್ತಾಯ ಮಾಡಿ ನೆಗೆಟಿವ್ನ ಪಾಸಿಟಿವ್ ತರಬೇಕಾಗತ್ತೆ. ಅಭ್ಯಾಸ ಮಾಡ್ತಾ ಒತ್ತಾಯ ಏನು ಮಾಡೋದು ಬೇಡ. ನೆಗೆಟಿವ್ ಇದಕ್ಕೆ ಹೋದರೆ ಇದರಿಂದ ರಿಪ್ಲೇಸ್ ಮಾಡಬೇಕು ಅಂತ ಅದು ಅಭ್ಯಾಸ ಆಗಿಬಿಡತ್ತೆ. ಅದು ರೆಗ್ಯುಲರ್ ಅದು ಪ್ರಾಕ್ಟೀಸ್ ಮಾಡ್ತಾ ಈಗ ಸಿಟ್ಟು ಬಂದರೆ ಹೋಗಿ ಕ್ರಿಕೆಟ್ ಆಡಬೇಕು, ಸಿಟ್ಟು ಬಂದರೆ ಹೋಗಿ ಬ್ಯಾಡ್ಮಿಂಟನ್ ಆಡಬೇಕು, ಸಿಟ್ಟು ಬಂದರೆ ಒಂದು 5 ಕಿಲೋಮೀಟ್ರ್ ಹೋಗಿ ವಾಕಿಂಗ್ ಮಾಡಬೇಕು, ಸಿಟ್ಟು ಬಂದರೆ ಮಾತಾಡಬಾರ್ದು, ಸಿಟ್ಟು ಬಂದರೆ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಬೇಕು. ಹಂಗೆ ಒಂದು ಅಭ್ಯಾಸ ಸ್ಟಾರ್ಟಿಂಗಲ್ಲಿ ಮತ್ತೆ ಇದು ಹೋಗ್ತಾ ಇರುತ್ತೆ. ಬಟ್ ಅಭ್ಯಾಸ ಏನೇ ಆದರೂ ಅಭ್ಯಾಸದಿಂದನೇ ಬದಲಾಯಿಸೋಕ್ಕಾಗೋದು. ಸೊ ನೆಗೆಟಿವ್ನ ಪಾಸಿಟಿವ್, ನೆಗೆಟಿವ್ ಟು ಪಾಸಿಟಿವ್ ಅದು ಏನಾಗಿರುತ್ತೆ ಅಂದರೆ, ತುಂಬ ಇನ್ಪುಟ್ಸು ಹೊರಗಡೆಯಿಂದ ತುಂಬ ಇನ್ಪುಟ್ ತೊಗೊಂಡು ಮೈಂಡು ಇದು ನನ್ನ ಯೋಚನೆನ ಇದು ಹೊರಗಡೆಯಿಂದ ಬರ್ತಾ ಇರೋದ, ಇದು ಹೊರಗಡೆಯಿಂದ ಬರ್ತಾ ಇರೋದ, ಅದನ್ನು ಇದು ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಆಮೇಲೆ ನಮ್ಮದೇ ಯೋಚನೆಗಳು, ಇದು ನನ್ನ ಥಾಟ್, ಸೊ ನಾನು ಇದ್ರ ಮೇಲೆ ಒಳ್ಳೆ ಆ್ಯಕ್ಷನ್ ತೊಗೊಬೇಕು ಅಂತ
ನೀವದು ನೋಡೋಕ್ಕಾಗಬೇಕು, ಇದು ನನ್ನ ಯೋಚನೆ ಅಂತ. ಈ ಬೆಂಗಳೂರಂಥ ಬ್ಯುಸಿ ಸಿಟಿಯಲ್ಲಿ ಐ ಟಿ ಕಂಪ್ನಿಯಲ್ಲಿ 10-20 ಜನ ಒಂದು ಟೀಮಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಒಬ್ಬೊಬ್ಬರು ಏನಾರು ಒಂದು ಹೇಳ್ತಾ ಇರ್ತಾರೆ. ಅಂದರೆ ಯಾವಾಗಲೂ ಏನಾದ್ರು ಡಿಸ್ಟರ್ಬೆನ್ಸ್ ಇರುತ್ತೆ. ಅದನ್ನೆಲ್ಲ ಮಧ್ಯ ನೀವು ನಿಮ್ಮ ಯೋಚನೆ ಕಡೆ ಗಮನ ಕೊಡ್ತಾ ಇರಬೇಕು. ನನ್ನ ಯೋಚನೆ ಅದು ಬೇಡದಿರೋ ಯೋಚನೆ ಬರ್ತಾ ಇದೆ ಅಂದ ತಕ್ಷಣ ಅದು ಬಂದಾಗ ಏನು, ಅದನ್ನು ಯಾವ ಥರ ಏನು ಬದಲಾವಣೆ. ಹಿಂದೆ ಒಂದು ಅದೇನೋ ಟ್ರಂಕ್ ಕಾಲ್ ಅಂತಲೇ ಒಂದೇನೋ ಫೋನ್ ಮಾಡ್ತಾಯಿದ್ರು. ಫೋನ್ ಕನೆಕ್ಟ್ ಮಾಡಬೇಕಂದ್ರೆ ಇಲ್ಲೊಂದು ಕೀ ತೆಗೆದು ಮತ್ತು ಈ ಕಡೆ ಇನ್ನೊಂದು ಕೀ, ಆ ಥರ ಏನೋ ಒಂದು ಕೀ 2 ಕೀ ಆ ಕಡೆ 2 ಇದು ಮಾಡಿ ಕನೆಕ್ಟ್ ಮಾಡೋರು. ಆ ಥರ ನಾವೇ ಕನೆಕ್ಟ್ ಮಾಡಬೇಕು. ಈ ನೆಗೆಟಿವ್ ಇದನ್ನು ಆಫ್ ಮಾಡಿ ಪಾಸಿಟಿವ್ ಇದನ್ನು ಆನ್ ಮಾಡಬೇಕು. ಸ್ಟೌವಲ್ಲಿ ಬರ್ನರ್ ತಿರ್ಗಿಸ್ತಿರಲ್ಲ ಹಂಗೆ, ನೆಗೆಟಿವ್ ಇರೋ ಬರ್ನರ್ ಆಫ್ ಮಾಡಿ ಪಾಸಿಟಿವ್ ಇರೋ ಬರ್ನರ್ ಆನ್ ಮಾಡಿ ಸ್ಟೌವಲ್ಲಿ. ಇಮ್ಯಾಜಿನ್ ನಿಮ್ಗೆ ಪ್ರಾಕ್ಟೀಸ್ ಮಾಡಬೇಕು, ಹೊಸ ಟೆಕ್ನಿಕ್ ಪ್ರಾಕ್ಟೀಸ್ ಮಾಡಬೇಕು. ಕೇಳಿ, ಆ್ಯಂಗರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ಕೇಳಬೇಕು. ಕೇಳೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಂಡು ಅಭ್ಯಾಸನೂ ಮಾಡಬೇಕು. 10 ವರ್ಷ ನಿಮಗೆ ಒಂದು ಆ್ಯಂಗರ್ ಕಂಟ್ರೋಲ್ ಮಾಡೋಕ್ಕಾಗಲಿ, ಸಿಟ್ಟು ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನಿಮ್ಮ ಆರೋಗ್ಯನೇ ತುಂಬ ಸ್ಟ್ರೆಸ್ಸು ತುಂಬ ಜಾಸ್ತಿ ಆಗಿರುತ್ತೆ. ಮತ್ತು ಮನಸ್ಸಂತೂ ಶಾಂತವಾಗಿರೋಕ್ಕೆ ಚಾನ್ಸೇ ಇಲ್ಲ. ಅದೇ ಯಾರಾದರೂ ಏನಾದ್ರು ಹೇಳ್ತಾರೆ, ಇದು ಮಾಡ್ತಾರೆ, ನಿಮ್ಮ ನೆಗೆಟಿವ್ ಏನಂತ ಅವ್ರಿಗೆ ಗೊತ್ತಿರುತ್ತೆ, ಅದನ್ನೇ ಮತ್ತೆ ಮತ್ತೆ ಟ್ರಿಗರ್ ಮಾಡ್ತಾ ಇರ್ತಾರೆ. ಆದರೆ ನೀವು ಟ್ರಿಗರ್ ಆಗಬಾರ್ದು. ಅಲ್ಲೇ ಪ್ರಾಕ್ಟೀಸ್ ಇರೋದು. ಅಭ್ಯಾಸದಲ್ಲಿ ಕಂಟ್ರೋಲ್ ಇದೆ, ಅಭ್ಯಾಸದಲ್ಲೇ ಕಂಟ್ರೋಲ್ ಇರೋದು. ನಿಮ್ಮ ಟ್ರಿಗರ್ ಪಾಯಿಂಟ್ಸ್ ಗೊತ್ತಿರೋರು ಮತ್ತೆ ಮತ್ತೆ ಅದನ್ನೇ ಪಾಯಿಂಟ್ ಮಾಡಿ ತೋರಿಸ್ತಾ ಇರ್ತಾರೆ. ಕೆಲವ್ರಿಗೆ ಒಂದು ಇರುತ್ತೆ, ಈಗ ನಂದೇನೋ ನೆಗೆಟಿವ್ ಇದೆ ಅಂತ ಇಟ್ಕೊಳ್ಳಿ. ನಂದು ಮನೆ ಮಾಡಿಲ್ಲ, ಅದನ್ನೇ ಒಂದು ಅಂದರೆ ಮನೆ ಕಟ್ಟಿಸಿಲ್ಲ, ಮನೆ ತಗೊಂಡಿಲ್ಲ, ಏನೋ ಒಂದು ಸಿಕ್ತಾಗೆಲ್ಲ ನಿಮ್ಗೆ ಅದನ್ನೇ ಕೇಳ್ತಾರೆ, ಅದನ್ನೇ ಇದು ಮಾಡ್ತಾರೆ. ಅಂತೆ ಒಂದು ಇಟ್ಕೊಂಡು ಸಿಕ್ತಾಗೆಲ್ಲ ರುಬ್ತಾರೆ. ನಾವು ಆಗತ್ತೆ, ಮಾಡ್ತೀನಿ, ನೋಡೋಣ, ಇದೆ ಮುಂದೆ, ಈಗ ಸದ್ಯಕ್ಕಿಲ್ಲ, ಮುಂದೆ ಮಾಡೋಣ. ನಾವು ಈಗಿರೋದೇನು ರೋಡ್ ಮೇಲೆ ಏನಿರಲ್ವಲ್ಲ, ಎಲ್ಲೋ ಒಂದು ಕಡೆ ಬಾಡಿಗೆ ಕಟ್ಕೊಂಡು ಹೆಂಗೋ ಇರ್ತೀವಿ. ಸ್ವಂತ ಮನೆಯೇ ಆಗಬೇಕು, ಹೊಸ ಮನೆಯೇ ಆಗಬೇಕು. ಅದೆಲ್ಲ ಅವರು ಹಾಗೆ ಇದು ಮಾಡಿರ್ತಾರೆ. ಅದಕ್ಕೆ ನಮಗೂ ಹಾಗೆ ನಾವು ಅದೇ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತೇನಿಲ್ಲ. ನಾವು ನಮಗೆ ಅನುಕೂಲ ಆದಾಗ ಮನೆ ಆದರೆ ಮನೆ, ಆಶ್ರಮ ಆದರೆ ಆಶ್ರಮ, ಮನೆ ಆದರೆ ಮನೆ. ಯಾವುದು ಹೀಗೆ ಅಂತ ಹೇಳೋಕ್ಕಾಗಲ್ಲ.
ನಾಳೆ ನನ್ನ ಮನೆಯಿಂದ ಹೊರ್ಗಾಕಿ ನಾನು ಹೋಗಿ ಯಾವುದೋ ಆಶ್ರಮ ಸೇರಬೇಕಾಗೋ ಪರಿಸ್ಥಿತಿ ಬಂದರೂ ಬರ್ಬೋದು. ಜೀವನ ಹೇಗೆ ಅಂತ ಯಾರಿಗೆ ಹೇಳೋಕ್ಕಾಗತ್ತೆ? ಯಾರು ಪುಣ್ಯಾತ್ಮರು ನನ್ನ ಆಶ್ರಮ ಸೇರಿಸ್ಕೊಂಡ್ರೆ, ಆದರೆ ಆ ಥರ ಎಲ್ಲ ಪರಿಸ್ಥಿತಿ ಬರಲ್ಲ ಅಂತ ಅಂದ್ಕೊಂಡೇನೆ. ಜೀವನ ಗೊತ್ತಿಲ್ವಲ್ಲ, ಫುಲ್ ವೃದ್ಧಾಶ್ರಮ, ಯಾವುದೋ ವೃದ್ಧಾಶ್ರಮ ಸೇರೋ ವಯಸ್ಸಾಗಿದೆಯಾ? ವೃದ್ಧಾಶ್ರಮ ಸೇರೋಕ್ಕೆ ಇನ್ನೊಂದು 10 ವರ್ಷ ಆಗಬೇಕು. ಹತ್ತಿಲ್ಲ, ಇನ್ನೊಂದು 14 ವರ್ಷ ಆಗಬೇಕು, 14-15 ವರ್ಷ ಆಗಬೇಕು. ಇವಾಗ ಹೋದರೆ ವೃದ್ಧಾಶ್ರಮದ ನಾನು ವೃದ್ಧನ, ಇವಾಗ ಹೋದರೆ ಯಾವ ವೃದ್ಧಾಶ್ರಮದವರು ನಾನು ಸೇರಿಸ್ಕೊಳಲ್ಲ, ಅದು ಬೇರೆ ವಿಷಯ.